ಏರಿಯಾ ಜಾಸ್ತಿ ಇರುತ್ತೆ. ಸಿಸಿ ಕ್ಯಾಮ್ರಾ ಅಲ್ಲಿ ಅವರು CCTV ಕ್ಯಾಮರಾ ಕವರ್ ಆಗೋ ರೀತಿಯಲ್ಲಿ ಮಾಡಲ್ಲ, ಬಟ್ ಅವರು ರೆಕ್ಕಿ ಮಾಡ್ತಾರೆ. ಅದಕ್ಕೆ ಅವ್ರು ಬೆಳಗಿನ ಟೈಮ್ ಬಂದು ರೆಕ್ಕಿ ಮಾಡ್ಕೊಂಡು ಹೋಗ್ತಾರೆ. ಕೇಬಲ್ ವೈರ್ ಬರುತ್ತೆ, ಕಾಪರ್ ಎಕ್ಸ್ಪೆನ್ಸಿವ್ ಇದೆ. ಅವ್ರು ಬೇಲಿಯನ್ನು ಕಟ್ ಮಾಡ್ತಾರೆ. ಅವ್ರು ಕಟ್ಟರ್ ಯೂಸ್ ಮಾಡ್ಕೊಂಡು ಫಸ್ಟ್ ತಂತಿ ಬೇಲಿಯಿಂದ ಕಟ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಮಾಡ್ತಾರೆ. ಆ ಎಲ್ಲಿ ಕೇಬಲ್ಸ್ ಇರುತ್ತೋ ಅದು ಕೆಲವು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ತಾರೆ. ಅಲ್ಲೇ ನಿಂತ್ಕೊಂಡು ಎಲ್ಲ ವೈರಲ್ಲಿ ಜಗ್ತಾರೆ. ಇವರು ಈ ಸೇಡಂ ತಾಲೂಕಿನ ಕಲ್ಕಮ್ಮ ಸೋಲಾರ್ ಪ್ಲಾಂಟ್ ಅಲ್ಲಿ ಇವರು ಕಳ್ಳತನ ಮಾಡಿದ್ದಾರೆ. ಅರೌಂಡ್ ಜನವರಿ ಮಂತಲ್ಲಿ. ಎಷ್ಟು ವರ್ಷದಿಂದ ಮಾಡ್ತಾರೆ? ಇವರು ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 2 ಕೇಸಸ್ ಅಲ್ಲಿ ಅವರು ಭಾಗಿಯಾಗಿದ್ದಾರೆ. ಬಟ್ ಇನ್ನೂ ತನಿಖೆ ಮಾಡಬೇಕಾಗುತ್ತೆ. ಅವರೆಲ್ಲ ಡೀಟೇಲ್ಸ್ ಇನ್ನೂ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡಬೇಕಾಗುತ್ತೆ ಎಷ್ಟು. ಬಟ್ ನನ್ನ ಪ್ರಕಾರ ಇದು ಕಲೆಕ್ಟ್ ಮಾಡ್ತಾ ಇದ್ದೀವಿ. 2000 ಮೀಟರ್ಸ್ ತೆಲಂಗಾಣದಲ್ಲಿ ಮಾಡ್ತಿದ್ರು. ಲಾರಿ ಚೆಕ್ ಪೋಸ್ಟ್ ಇಲ್ವಾ? ಚೆಕ್ ಪೋಸ್ಟ್ ಬಿಲ್ ನೋಡೋಣ. ಪ್ರತಿ ಮನೆ ಚೆಕ್ ಪೋಸ್ಟ್ ಕಟ್ಕೊಡ್ತೀವಿ ಎಲ್ಲ ಕಡೆ. ಈಗ ಚೆಕ್ ಪೋಸ್ಟ್ ಇದ್ರು ವಿಲೇಜ್ ಅಲ್ಲಿ ಕನೆಕ್ಷನ್ ಇದೆ ಅಲ್ವಾ? ಅಲ್ಲ, ಪ್ರತಿ ಮನೆ ಅದೇ ಕಾರಣ ಸರ್. ಯಾಕಂದ್ರೆ ಪ್ರತಿ ಈ ತರ ಆಗ್ತಾ ಇದ್ರೆ ವಿಲೇಜ್ ಏನು ಹೋಗ್ಬೋದಲ್ಲ. ಈ ವಿಲೇಜ್ ಬೇರೆ ಏನು ಹೋಗ್ಬೋದಲ್ಲ. ಈಗ ಇಂಟರ್ ಸ್ಟೇಟ್ ಬಾರ್ಡರ್ ಇರೋದ್ರಿಂದ ಎಷ್ಟು ಮಾರ್ಗವಿದೆ. ನಾವು ಹೈವೇಸ್ ಮಾತ್ರ ನಾವು ಕವರ್ ಮಾಡ್ತೀವಿ. ಬಟ್ ಇಂಟೀರಿಯರ್ ವಿಲೇಜಸ್ ಹೋಗಿದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದೊಂದೇ ಕಾರಣ ಆಗೋದಿಲ್ಲ ಸರ್. ಪ್ರತಿ ಬಾರಿ ಕೂಡ ಇದು ಇಂಟೀರಿಯರ್ ಮಾರ್ಗದಿಂದ ಹೋಗ್ತಾರೆ. ಇಂಟೀರಿಯರ್ ಮಾರ್ಗ ಅಂದ್ರೆ ಏನು ಕೂಡ ಸಾಧನೆ ಮಾಡ್ಬೋದಾ? ಇಂಟೀರಿಯರ್ ಮಾರ್ಗದಿಂದ ಈಗ ತಾವು ಈಗಾಗಲೇ ನೋಡ್ತಾ ಇದ್ರೆ ಈ ಹಿಂದಿನ ಸಾಕಷ್ಟು ಕಳ್ಳತನ ಕೇಸಸ್ ಅಲ್ಲಿ ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ ನಮಗೆ ಅನುಮಾನಾಸ್ಪದ ಹಿಡ್ಕೊಂಡು ಬಂದು ರಿಕವರಿ ಮಾಡಿರೋ ಕೇಸಸ್ ಸಾಕಷ್ಟು ಇದೆ. ಈ ಹಿಂದೆ ನಾವು ಕ್ಯಾಟಲ್ ಥೆಫ್ಟ್ ಆಗಲಿ ಮತ್ತು ಇನ್ನು ಬೇರೆ ಡೇ ಟೈಮ್ ಎಕ್ಸಿಬಿಟಿ ಆಗಲಿ ಬೇರೆ ಅಫೆನ್ಸಸ್ ಆಗಲಿ ನಾವು ನೈಟ್ ಟೈಮ್ ಚೆಕ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಸಂಶಯಾಸ್ಪದ ಕಂಡು ಬಂತು. ಅವ್ರನ್ನೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡಿದ ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ. ಅದಂದ್ರೆ ಎಲ್ಲಾ ಕೇಸಸ್ ಅಲ್ಲಿ ಫೇಲ್ಯೂರ್ ಅಂತ ಹೇಳಕ್ಕೂ ಆಗೋದಿಲ್ಲ. ಚೆಕ್ ಪೋಸ್ಟ್ ಗಳಲ್ಲಿ ಮೇನ್ ಚೆಕ್ ಪೋಸ್ಟ್ ಅಲ್ಲೇ ಮಾಡ್ತಾ ಇದ್ರೆ ಗ್ರಾಮೀಣ ಪ್ರದೇಶದ ಒಳಗಿನ ರಸ್ತೆಗಳಲ್ಲಿ ಏನು ಹೋದ್ರೂ ಕೂಡ ನಡೆಯುತ್ತೆ. ಈಗ ಟೆಕ್ನಿಕಲಿ ಎಲ್ಲಾ ರೋಡ್ ಕನೆಕ್ಟ್ ಮಾಡಿ ಎಲ್ಲಾ ಕನೆಕ್ಟಿವಿಟಿ ರೋಡ್ ಅಲ್ಲಿ ನಾವು ಚೆಕ್ ಪೋಸ್ಟ್ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಮೇನ್ ರೋಡ್ ಮೇಲೆ ನಾವು ಚೆಕ್ ಪೋಸ್ಟ್ ಹಾಕ್ತಿವಿ. ಎಲ್ಲಾ ವೆಹಿಕಲ್ಸ್ ಚೆಕ್ ಮಾಡ್ತೀವಿ. ಈಗ ಪರಿಹಾರ ಅನ್ನೋದೇನಂದ್ರೆ ಕಳ್ಳತನ ಆಗಿದ್ರೆ ನಾವು ಇಮಿಡಿಯೇಟ್ ಆಗಿ ಪತ್ತೆ ಮಾಡೋದು, ಪದೇ ಕೇಸಸ್ ಮಾಡ್ತಾ ಇರೋವನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದು, ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಳೋದು. ಒಂದ್ಸತಿ ಕಳ್ಳತನ ಮಾಡೋ ಅರೆಸ್ಟ್ ಆಗಿದ್ರೆ ಮತ್ತೆ ಪದೇ ಅಲ್ಲಿ ಮಾಡೋದಿಲ್ಲ ಅವರು. CCTV ಕ್ಯಾಮೆರಾ ಅಲ್ಲಿ ನಮಗೆ ಲಾರಿ ಪಾಸ್ ಆಗೋದು ಗೊತ್ತಾಗಿರೋದು. ಚೆಕ್ ಮಾಡ್ತಾ ಹೋದಾಗ ಫಸ್ಟ್ ವಿತೌಟ್ ನಂಬರ್ ಪ್ಲೇಟ್ ಇತ್ತು. ಆಮೇಲೆ ಬೇರೆ ಪ್ಲೇಸ್ ಕಡೆ ನಂಬರ್ ಪ್ಲೇಟ್ TS32T1369 ಹಾಕಿರೋದು ಗೊತ್ತಾಗಿದೆ. ಮತ್ತು ಆ ಡೀಟೇಲ್ ಬೇಸಿಸ್ ಮೇಲೆ ಹೋದಾಗ ನಮಗೆ ಮಾಹಿತಿ ಸಿಕ್ತು. ಬೇರೆ ಮಾರ್ಗವಾಗಿ ಹೋಗೋದು. ಬೇರೆ ಕಡೆ CCTV ಆ ಮಾರ್ಗವಾಗಿ ಅಲ್ಲಿಂದ ಯಾವ ಮಾರ್ಗವಾಗಿ ಹೋಗ್ತಿದ್ದಾರೋ ರಸ್ತೆಯಲ್ಲಿ CCTV ಕ್ಯಾಮೆರಾ ಚೆಕ್ ಮಾಡಿದಾಗ ನಮಗೆ ಇದು ಮಾಹಿತಿ ಸಿಕ್ಕಿದೆ. ಎಲ್ಲಿ ಮಾರಾಟ ಮಾಡ್ತಿದ್ರು ಅಂತ ಪರ್ಚೇಸ್ ಮಾಡೋರು ಯಾರು ಅವ್ರು ಆತ್ಮಕೂರಿಂದ ಹೋಗ್ಬಿಟ್ಟು ತೆಲಂಗಾಣದಲ್ಲೇ ಇದು ಮಾಡ್ತಾರೆ. ಈಗ ತಮ್ಗೆ ಸಾಕಷ್ಟು ಕಡೆ ಕಾಪರ್ ವೈರ್ ಮತ್ತೆ ಅದು ರೀಸೈಕಲ್ ಮಾಡಿ ಮಾರಾಟ ಮಾಡೋ ಪ್ಲಾನ್ ಸಾಕಷ್ಟು ಕಡೆ ಇದೆ. ಅಂತವ್ರ ಕಡೆ ಇವರು ಸೇಲ್ ಮಾಡ್ತಾರೆ. ಬಟ್ ಈ ವಿಷಯದಲ್ಲಿ ಅವ್ರ ಕಡೆನೇ ಇತ್ತು. ನಾವು ಅವ್ರ ಕಡೆ ರಿಕವರಿ ಮಾಡಿದ್ವಿ. ಇವರು ಸದ್ಯಕ್ಕೆ ಕಾಪರ್ ವೈರ್ ಮಾತ್ರ ಮಾಡ್ತಾರೆ. ಇಲ್ಲ ಆ ಥರ ಇದು ಎಷ್ಟು ಅಮೌಂಟ್? 7,000 ಮೀಟರ್ ಒಂದು 2,50,969 ಪ್ಲಸ್ ಅದು ಲಾರಿ 3,50,000 ಟೋಟಲ್ ವರ್ತ್ ಪ್ರಾಪರ್ಟಿ 6,06,000 ರಿಕವರಿ ಮಾಡಿ. ಗ್ರಾಮೀಣಲ್ಲಿ
ರಾಮಿ ಪೊಲೀಸ್ ಸ್ಟೇಷನ್ ಸೈಡ್